ಹಾಯ್, ಗುಡ್ ಈವ್ನಿಂಗ್. ನನ್ನ ಹೆಸರು ದೀಪಾ. ಇವತ್ತಿನ ಈವ್ನಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಜೋರಾಗಿ ಮಳೆ ಬರ್ತಾ ಇದೆ. ಸೊ ಬಿಸಿಯಾಗಿ ಒಂದು ಸಮೋಸ ಚಾಟ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ಅಮೂಲ್ದು ಸಮೋಸ ತೊಗೊಂಡಿದ್ದೀನಿ. ಫ್ರೋಝನ್ ಸಮೋಸ ಇದು ಒಂಥರ ಫ್ರೀಸ್ ಆಗಿರುತ್ತೆ. ತೊಗೊಂಡಿದ್ದೀನಿ. ತಿರುಗಿ ಅಮೂಲ್ದು ಕಾಬೂಲ್ ಚೆನ್ನ, ಇದನ್ನು ಓವರ್ ನೈಟ್ ನೆನೆಸಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗಬೇಕು, ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಅಮೂಲ್ ಮೊಸರು ತೊಗೊಂಡಿದ್ದೀನಿ. ಆ ಮೊಸರನ್ನ ಬಟ್ಲಿಗೆ ಹಾಕ್ಕೊಂಡು ಒಂಚೂರು ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೆ. ಆಮೇಲೆ ಮೀಠ, ಗ್ರೀನ್ ಚಟ್ನಿ, ನಾರ್ಮಲ್ ನಾವು ಯೂಸ್ ಮಾಡ್ತೀವಲ್ಲ ಗ್ರೀನ್ ಚಟ್ನಿ. ಆಮೇಲೆ ಮಸಾಲ ಪೌಡರ್ಸ್, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಸ್ವಲ್ಪ ಜೀರಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ. ಆಮೇಲೆ ರುಬ್ಬಕ್ಕೆ ಟೊಮೆಟೊ ಹಚ್ಕೊಂಡಿದ್ದೀನಿ, ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಶುಂಠಿದು ಒಂದೆರಡು ತುಂಡು. ಆಮೇಲೆ ಮೇಲೆ ಗಾರ್ನಿಷಿಗೆ ಬೇಕಾಗುತ್ತೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ. ಈಗ ಸ್ಟಾರ್ಟ್ ಮಾಡೋಣಂತೆ. ಇಲ್ಲಿ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಲಿ. ಇಲ್ಲಿ ಬಾಣಲಿನಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಚೋಲೆ ಹೆಂಗೆ ಮಾಡೋದು ನೋಡೋಣ. ಇದು ಸಮೋಸ ಡೀಪ್ ಫ್ರೈ ಮಾಡೋದಕ್ಕೆ, ಇದು ಚೋಲೆ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಸೊ ಇದು ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ, ಈಗ ಬೇಯಿಸಿರೋದಿದೆಯಲ್ಲ ಈ ಕಾಬೂಲ್ ಚೆನ್ನ ಇವೆಲ್ಲ ಹಾಕ್ಕೋಬೇಕು. ಫಸ್ಟ್ ಈ ಮಸಾಲ ಹಾಕ್ಬಿಡೋಣ, ಅವಾಗ ರಾನೆಸ್ ಹೊಟ್ಟೋಗುತ್ತೆ. ಫಸ್ಟ್ ಎಣ್ಣೆ ಇಟ್ಟೆ, ಜೀರಿಗೆ ಹಾಕಿದೆ. ಜೀರಿಗೆ ಹಾಕ್ತಿದ್ದಂಗೆ ಆ ಮಸಾಲ ಪೌಡ್ರೆಲ್ಲ ತೋರಿಸಿದ್ನಲ್ಲ ಅದಷ್ಟು ಹಾಕಿ ಬೇಯಿಸಿರೋ ಚೋಲೆ ಹಾಕಿದ್ದೀನಿ. ಇವಾಗ ಇದು ರುಬ್ಕೊಂಬಿಡೋಣಂತೆ. ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊನಲ್ಲೇ ಎಷ್ಟೊಂದು ನೀರು ಬಿಟ್ಕೊಳ್ಳುತ್ತೆ. ಈರುಳ್ಳಿಗೂ ಅಷ್ಟೇ. ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಇದರಲ್ಲಿ ಹಾಕ್ಕೊಂಡ್ರೆ ಹಾಕ್ಕೊಂಡು ಇದು ಒಂದು ಕುದಿ ಬರಬೇಕು.
ಜಸ್ಟ್ ಈ ಮಿಕ್ಸಿದು ಬಂದ್ಬಿಡೋಕ್ಕೆ ಒಂಚೂರು ನೀರು ಹಾಕ್ಕೊಳ್ತೀನಿ ಅಷ್ಟೇ. ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಕಸ್ಮಾತ್ ನೀರು ಹಿಡಿಸಿದ್ರೆ ಹಾಕ್ಕೋಬೋದು. ಒಂಚೂರು ಹಿಡಿಸುತ್ತೆ ಅನಿಸ್ತಾ ಇದೆ, ಅದಕ್ಕೆ ನಾನು ಒಂಚೂರು ನೀರು ಹಾಕ್ತೀನಿ. ಒಂಥರ ಗ್ರೇವಿ ಥರ ಇರಬೇಕಿದು ಚಾಟಿಗೆ. ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಎಲ್ಲ ತೋರಿಸಿದ್ದಲ್ಲ ಅದಷ್ಟು ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಕುದಿಬೇಕು. ಎಣ್ಣೆ ಕಾದಿದೆ. ಇದು ಅಮೂಲ್ ಅವರ ಅಪ್ಪಟ ಪಂಜಾಬಿ ಸಮೋಸ. ನಾವೇನು ಮಾಡೋ ಕೆಲಸ ಇಲ್ಲ, ಎಲ್ಲ ರೆಡಿ ಇರುತ್ತೆ. ಇದನ್ನು ಫ್ರೀಝರಲ್ಲಿ ಇರುತ್ತಲ್ವ, ಆದರೆ ಇದು ಸ್ವಲ್ಪ ತೆಗೆದಿಟ್ಕೋಬೇಕು. ಸ್ವಲ್ಪ ಮುಂಚೆನೇ ತೆಗೆದಿಟ್ಕೋಬೇಕು. ಈ ಗಟ್ಟಿ ಇದೆಲ್ಲ ಹೋಗ್ಬಿಡಬೇಕು. ಸೊ ಎಲ್ಲ ತೆಗೆದಿಟ್ಕೊಂಡಿದ್ದೆ ನಾನು, ಒಂದು 2 hours ಮುಂಚೆನೇ ತೆಗೆದಿಟ್ಟಿದ್ದೆ. ಸೊ ಈ ಥರ ಇರುತ್ತೆ. ಇದನ್ನು ಇವಾಗ ಕರ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದೊಂಥರ ಒದ್ದೆ ಇರುತ್ತಲ್ವ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸಣ್ಣ ಉರಿನಲ್ಲೇ ಕ್ರಿಸ್ಪ್ ಆಗೋವರೆಗೂ ಮಾಡ್ಕೋಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ ಈಗ. ಸ್ವಲ್ಪ ಲೋ ಮೀಡಿಯಮಲ್ಲಿದೆ. ಸೊ ಎಲ್ಲ ಸೈಡ್ಸು ಒದ್ದೆ ಇರೋದ್ರಿಂದ ಹಿಂಗೆ ಚಿಟ ಅನ್ನೋಕ್ಕಷ್ಟೇ. ಅಥೆಂಟಿಕ್ ಸಮೋಸ ಇರುತ್ತೆ ಇದು, ಪಂಜಾಬಿ ಫ್ಲೇವರ್ಸ್ ಇರುತ್ತೆ ಇದರಲ್ಲಿ. ನೋಡಿ, ಇದನ್ನು ಪ್ಲೇಟಲ್ಲಿ ತಕ್ಕೋತೀನಿ. ಸೊ ಇದು ಒಂಚೂರು ತಣ್ಣಗಾಗಲಿ. ಇದು ರೆಡಿಯಾಗಿದೆ. ಒಂಚೂರು ಟೇಸ್ಟ್ ನೋಡಿಕೊಂಡ್ರೆ ಏನಾದರೂ ಉಪ್ಪು ಹಿಡಿಸಿದ್ರೆ ಹಾಕ್ಬೋದು. ಉಪ್ಪು ಖಾರ ಏನಾದರೂ ಹಿಡಿಸಿದ್ರೆ ಸ್ವಲ್ಪ ಹಾಕ್ಬೋದು. ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಸ್ವಲ್ಪ ಸಾಲ್ಟ್ ಹಿಡಿಸುತ್ತೆ, ಸಾಲ್ಟ್ ಹಾಕ್ತೀನಿ.
ರೆಡಿಯಾಗಿದೆ. ಸೊ ಇದನ್ನ ಹೆಂಗೆ ಅಸೆಂಬಲ್ ಮಾಡೋದು, ಚಾಟ್ ಹೆಂಗೆ ಅಸೆಂಬಲ್ ಮಾಡೋದು ನೋಡೋಣ. ಪ್ಲೇಟ್ ತೊಗೊಂಡಿದ್ದೀನಿ. ಈ ಸಮೋಸಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಕಟ್ ಮಾಡಿದ್ರೆ ಒಂದೇ ಥರ ಬರುತ್ತೆ. ಆಲೂ ಸಮೋಸ ಅದು ಒಳಗಡೆ ತುಂಡು ತುಂಡು ಮಾಡ್ಕೋಬೇಕು. ಬಿಸಿ ಇದೆ ಸ್ವಲ್ಪ. ಸೊ ಈ ಥರ ಪೀಸಸ್ ಮಾಡ್ಕೊಬೇಕು. ಪೀಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಗ್ರೇವಿ, ಅದನ್ನು ಇದ್ರ ಮೇಲೆ ಹಾಕೋದು. ಚೆನ್ನ ಮತ್ತು ರಸ ಎರಡು ಬರೋಂಗೆ ಹಾಕ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಮೀಟ, ಆಮೇಲೆ ಕರ್ಡ್ಸು, ಫ್ರೆಶ್ ಮೊಸರು, ಖಾರ ಎಲ್ಲ ಇರುತ್ತೆ, ಲೈಟಾಗಿ ಗ್ರೀನ್ ಚಟ್ನಿ ಅಷ್ಟೇ. ಸೊ ಸಮೋಸಲ್ಲೂ ಖಾರ ಇರುತ್ತೆ, ನಾವು ಗ್ರೇವಿಲ ಖಾರ ಇರುತ್ತಲ್ಲ, ಸ್ವಲ್ಪ ಲೈಟಾಗಿ ಗ್ರೀನ್ ಚಟ್ನಿ ಟೇಸ್ಟ್ಗಷ್ಟೇ. ಇದ್ರ ಮೇಲೆ ಆನಿಯನ್ಸ್. ಗ್ರೇವಿ ತಣ್ಣಗಾದ್ಮೇಲೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಮ್ಮ ಬಿಸಿ ಬಿಸಿಯಾದ ಆಲೂ ಸಮೋಸ ಚೋಲೆ ಚಾಟ್ ರೆಡಿ ಇದೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.